ಬೆಂಗಳೂರು ನಗರಗಳೆಲ್ಲ ಈ ಗವರ್ನೆನ್ಸ್ ಅಂದ್ರೆ ಹೆಚ್ಚು ಕಮ್ಮಿ ಆಗುತ್ತೋ ಇಲ್ವೋ ಒದ್ದಾಟಗಳು ಅಸರ್ಬರು ಆಚೆ ಈಚೆ ಅಂತಾರೆ. ಅದು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಈ ಗವರ್ನೆನ್ಸ್ ಆ ಲೆಕ್ಕಾಚಾರ ಕೊಡಬೇಕು ಮಾಡಬೇಕು ಅಂತ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಹೇಗ್ ಸಾಧ್ಯ ಆಯ್ತದು ಅಂತ ಜಾರಿ ಮಾಡೋದು? ಅಲ್ಲ, ಲೆಕ್ಕಾಚಾರ ಅಂತಲ್ಲ, ಹ್ಮ್ ಅಲ್ಟಿಮೇಟ್ಲಿ ನಮ್ಮ ಇಂಟೆನ್ಷನ್ ಇರೋ ಅಂತದ್ದು. ಹ್ಮ್ ಈಗ ಸಂವಿಧಾನ ಅಂತ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ನಮ್ಗೆ ಈಗ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್. ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಅವ್ರದ್ದೇನು ಕರ್ತವ್ಯಗಳಿದೆ ಅವ್ರು ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಅವರು ಅವ್ರದ್ದೇನಿದೆ ಅವರು ಮಾಡ್ಬೇಕಾಗ್ತದೆ. ನಮ್ಮ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಸೊ ಹಂಗೆ ಮಾಡಿದಾಗ ಸಂವಿಧಾನಕ್ಕೆ ಒಂದು ಗೌರವ. ಈಗ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್. ನಮ್ಮ ಶಾಸಕರಾಗಿರ್ಬೋದು, ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಮೈಕ್ರೋ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಯಾರು ಯಾವ ಕೆಲಸವನ್ನ ಮಾಡಬೇಕು ಅವರ ಕೆಲಸವನ್ನ ಮಾಡಿದ್ರೆ ಮೈಕ್ರೋ ಮ್ಯಾನೇಜ್ಮೆಂಟು ಕಡಿಮೆ ಆಗ್ತಿದೆ. ನಮ್ಮ ಕೆಲಸ ಲಾ ಮೇಕರ್ಸ್ ಆಗಿ, ಪಾಲಿಸಿ ಮೇಕರ್ಸ್ ಆಗಿ ನಮ್ಮ ಕೆಲಸವನ್ನ ಕೂಡ ನಾವು ಆಗ ಮಾಡ್ಬೋದು. ಸೊ ಆ ಒಂದು ಉದ್ದೇಶ. ಈಗ ನಾವೇನೋ ಈ ಪವರ್ ಅಂತ ಏನಿರ್ತದೆ, ಆ ಪವರ್ನ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ. ಈಗ ಸಂವಿಧಾನದಲ್ಲಿ ನಾವು ಈಗ ಅಧಿಕಾರಿಗಳು ಯಾಕಿದ್ದಾರೆ, ಎಕ್ಸಿಕ್ಯೂಟಿವ್ ಯಾಕಿದೆ, ದಟ್ ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲ್ ಆಗಿ ಡಿವೈಡ್ ಆಗಲಿ ಅಂತ. ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅವ್ರಿಗೆ ಫಿಕ್ಸ್ಡ್ ಇರ್ತದೆ, ಅದನ್ನು ಅವ್ರು ಮಾಡಬೇಕು. ನಮ್ಮ ನಗರಸಭೆಯಲ್ಲಿ ನಾವು ಮೊದಲನೇ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅಶೋಕ ಯೂನಿವರ್ಸಿಟಿಯವರ ಒಂದು ಫುಲ್ಲಿ ಫಂಡೆಡ್ ಪ್ರಾಜೆಕ್ಟ್ ಸಿವಿಂಕ್ ಅಂತ. ಅದು ಕ್ಯೂ ಆರ್ ಕೋಡ್ ಜನರೇಟ್ ಮಾಡ್ತಾರೆ. ಕ್ಯೂ ಆರ್ ಕೋಡ್ನಲ್ಲಿ ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ವಾರ್ಡ್ನಲ್ಲಿ ಇರುವಂಥ ಸಮಸ್ಯೆಗಳನ್ನ ನೀವು ಆಲ್ರೆಡಿ ಲಿಸ್ಟ್ ಆಗಿರುತ್ತೆ, ಲಿಸ್ಟ್ ಆಗಿಲ್ಲ ಅಂದ್ರೂ ನೀವು ಸೇರಿಸಿ ಅದನ್ನು ನೀವು ನಮಗೆ ಕಳಿಸೋ ಅಂಥದ್ದು ಕಂಪ್ಲೇಂಟ್ ರಿಡ್ರೆಸಲ್ ಫೋರಮ್ ರೀತಿ ನಾವು ಪ್ರಾರಂಭ ಮಾಡೋದು. ಅದರ ಜೊತೆಗೆ ಜನರು ಮತ್ತು ಅಧಿಕಾರಿಗಳ ನಡುವೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡಲಿಕ್ಕೆ, ಯಾವ ಸಮಸ್ಯೆಗೆ ಯಾವ ಅಧಿಕಾರಿ ಮೂಲ, ಯಾರು ಅದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಸ್ಪಂದಿಸಬೇಕು ಅನ್ನೋದನ್ನ ಜನರಿಗೆ ತಿಳಿಸ್ಕೊಡುವಂಥ ಪ್ರಯತ್ನದಲ್ಲಿ ನಾವು ಇಂಥ ಸಮಸ್ಯೆಗೆ ನೇರವಾಗಿ ಇಂಥವ್ರಿಗೆ ಕರೆ ಮಾಡ್ಬೋದು ಅನ್ನೋದನ್ನ ಆ ಒಂದು ಆ್ಯಪ್ ಮೂಲಕ ನಾವು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಈ ಗಾರ್ಬೇಜ್ ಡಿಸ್ಪೋಸಲ್ಲಿ ಯಾರ ಕೆಲಸ, ಅಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ಆ ಒಂದು ಸಮಸ್ಯೆಯನ್ನು ನೀವು ಪರಿಗಣಿಸಿದಾಗ ತಗೊಂಡಾಗ ಇಮಿಡಿಯೇಟ್ ಆಗಿ ನಿಮಗೆ ಫೋನ್ ನಂಬರು ಮತ್ತು ಅವ್ರು ಯಾರು ಅಧಿಕಾರಿ ಅನ್ನೋದು ಕೂಡ ಬರ್ತದೆ. ಸೊ ನೇರವಾಗಿ ಜನ ಅವರನ್ನ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿ ಅವರು ರೆಸ್ಪಾನ್ಸ್ ಮಾಡಿದಾರೋ ಇಲ್ವೋ ಅನ್ನೋದನ್ನು ಕೂಡ ಅವರು ದಾಖಲೆ ನಮಗೆ ರಿಮಾರ್ಕ್ಸ್ನಲ್ಲಿ ಅವರು ಕೂಡ ನಮಗೆ ಕೊಡ್ಬೋದು. ತುಂಬ ಸಿಂಪ್ಲಿಫೈಡ್ ಫಾರ್ಮಲ್ಲಿ ನಾವು ಆ್ಯಪನ್ನು ಅದನ್ನು ಅವರು ಡೆವಲಪ್ ಮಾಡಿ ನಮಗೆ ಕೊಟ್ಟು. ಇಟ್ ಇಸ್ ಅ ಫುಲ್ಲಿ ಫಂಡೆಡ್ ಪ್ರಾಜೆಕ್ಟ್. ಆರ್ ಇನ್ವೆಸ್ಟ್ಮೆಂಟ್ ವಾಸ್ ಜಸ್ಟ್ ನಾವು ಬೋರ್ಡ್ಸನ್ನು ಏನು ಕ್ಯೂ ಆರ್ ಕೋಡ್ ಪ್ರತಿಯೊಂದು ನಮ್ಮಲ್ಲಿ 31 ವಾರ್ಡ್ ಇದೆ, 31 ವಾರ್ಡ್ನಲ್ಲೂ ಕೂಡ 2-3 ಬೋರ್ಡ್ಸನ್ನು ಹಾಕಿದ್ದೀವಿ. ಸೊ ಆ ಬೋರ್ಡ್ಸಿಗೆ ಮಾತ್ರ ನಗರಸಭೆಯಿಂದ ನಾವು ಇನ್ವೆಸ್ಟ್ ಮಾಡಿರೋ ಅಂಥದ್ದು. ಸೊ ದಟ್ ವಾಸ್ ಅ ಗುಡ್ ಪ್ರಾಜೆಕ್ಟ್, ಒಳ್ಳೆ ಪ್ರಾಜೆಕ್ಟು. ಇಂಡಿಯಾದಲ್ಲೇ ನಮ್ಮದು ಮೊದಲನೇ ನಗರಸಭೆ ಟು ಅಡಾಪ್ಟ್ ಈ ಗವರ್ನೆನ್ಸ್ ಮಾಡೆಲನ್ನು ಅಡಾಪ್ಟ್ ಮಾಡಲಿಕ್ಕೆ ನಮ್ಮದೇ ಮೊದಲನೇ ನಗರಸಭೆ. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಇನ್ನು ಮುಂದಕ್ಕೆ ನಾವು ಸ್ವಲ್ಪ ಆ ಒಂದು ಕ್ಯೂ ಆರ್ ಕೋಡ್ ಏನಿದೆ, ವೆಬ್ಸೈಟ್ ಏನಿದೆ, ಅದನ್ನು ಕೂಡ ಮತ್ತಷ್ಟು ಡೆವಲಪ್ ಮಾಡಿ ಜನರಿಗೆ ಮತ್ತಷ್ಟು ಪ್ರೊಆಕ್ಟಿವ್ ಆಗಿ ಅದರಲ್ಲಿ ಎಂಗೇಜ್ ಮಾಡಲಿಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಈಗ ಚಿಂತನೆನ ನಾವು ಮಾಡ್ತೇವೆ. ಇಂಡಿಯಾದಲ್ಲೇ ಮೊದಲ ನಗರಸಭೆ ನಂಜನಗೂಡು ಈ ಗವರ್ನೆನ್ಸ್ ಅನ್ನ ಜಾರಿ ಮಾಡಿದ್ದು. ಬಟ್ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ? ಅದೇ, ಈಗ ಇನಿಷಿಯಲಿ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಆಕ್ಟಿವ್ ಆಗಿ ಯೂಸ್ ಮಾಡೋಂಥದ್ದಾಗ್ತಿತ್ತು. ಜೊತೆಗೆ ನಾವು ಕೂಡ ಪ್ರತಿ ವಾರ ನಮ್ಮ ನಗರಸಭಾ ಕಮಿಷನರ್ ಮೂಲಕ ನಮಗೆ ದಾಖಲೆ ಸಿಗ್ತಿದೆ. ಯಾವ ಸಮಸ್ಯೆ, ಎಷ್ಟು ಗಂಟೆಗೆ ಅಡ್ರೆಸ್ ಆಯಿತು, ಯಾರು ಅಡ್ರೆಸ್ ಮಾಡಿದ್ರು, ವಿತ್ ಫೋಟೋಸ್ ನಮಗೆ ಸಿಗ್ತಿದೆ. ಆಮೇಲೆ ರಿಮಾರ್ಕ್ಸ್ನಲ್ಲಿ ಅಧಿಕಾರಿ ಫೋನ್ ಎತ್ತಿದ್ರೋ ಇಲ್ವೋ, ಸಮಸ್ಯೆ ಸ್ಪಂದಿಸಿದ್ರೋ ಇಲ್ವೋ ಅನ್ನೋದು ಕೂಡ ನಮಗೆ ದಾಖಲೆ ಸಿಗ್ತಿದೆ. ನಮಗೂ ಕೂಡ ಜನಪ್ರತಿನಿಧಿಗಳಿಗೆ ರಿವ್ಯೂ ಮಾಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅದು, ಮತ್ತೆ ಒಳ್ಳೆ ಅವಕಾಶ ನಮಗೆ. ಸೊ ಅದರಿಂದ ಆ ರೀತಿಯಾದಂಥ ಪದ್ಧತಿಯನ್ನು ನಾವು ರೂಢಿಸ್ಕೊಂಡ್ ಬಂದಿದ್ದು. ಈಗ ಸ್ವಲ್ಪ ಜನರಿಗೂ ಕೂಡ ನಾವು ಎಂಗೇಜ್ ಮಾಡಬೇಕಾಗ್ತದೆ. ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ನಾವು ಅವ್ರಿಗೆ ನೆನಪಿಸ್ತಾ ಇರಬೇಕು. ಸೊ ಅದರಿಂದ ನಾವು ಈಗ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ, ಡಿಗ್ರಿ ಕಾಲೇಜ್ ಮಕ್ಕಳಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ, ಸೊ ದ್ಯಾಟ್ ಅವರು ಕೂಡ ಗವರ್ನೆನ್ಸ್ನಲ್ಲಿ ಎಂಗೇಜ್ ಆಗಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ಆ ಒಂದು ಚಿಂತನೆನ ಕೂಡ ಈಗ ಮಾಡ್ತಾ ಇದ್ದಾರೆ. ಎಸ್, ನಿಮ್ ತಂದೆಯವರು ಸಂಘಟನಾ ಚತುರ, ಪಕ್ಷ ಕಟ್ಟೋ ವಿಷಯದಲ್ಲಿ ಕೂಡ ಅವ್ರದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಯಾಕಂದ್ರೆ ಜವಾಬ್ದಾರಿ ತಗೊಂಡಾಗ ಶಾಸಕರಾಗಿ, ಸಂಸದರಾಗಿ ಜವಾಬ್ದಾರಿ, ಪಕ್ಷ ಸಂಘಟನೆ ಎಲ್ಲಾ ವಿಷಯದಲ್ಲೂ ಕೂಡ ಧ್ರುವನಾರಾಯಣ ಅವರು ಒಂದು ಇದು. ದರ್ಶನ್ ಅವ್ರ ಎಕ್ಸ್ಪರ್ಟ್ ಯಾವ ವಿಷಯದಲ್ಲಿ ಅಂತ? ಅಲ್ಲ, ಈಗ ಹೇಳಿದ್ನಲ್ಲ, ಇಟ್ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ನನಗೆ ಈಗಷ್ಟೇ ನಾನು 2023ನಲ್ಲಿ ನಾನು ನಮ್ಮ ಜನತೆಯ ಆಶೀರ್ವಾದದಿಂದ ಈಗ ಜನಸೇವೆನ ಮಾಡ್ತಾರೆ ಅಂಥದ್ದು. ರಾಜಕೀಯದಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಕಲಿಯುವಂಥದ್ದು ಸಾಕಷ್ಟು ಇರ್ತದೆ. ಅಫ್ಕೋರ್ಸ್ ನಮ್ಮ ತಂದೆಯವರಿದ್ದು, ಅವ್ರನ್ನ ನೋಡಿದ್ದೋ, ಜೊತೆಗೆ ಅವ್ರ ಜೊತೆಗಿದ್ದಂಥ ಲೀಡರ್ಸ್ ಕೂಡ ಅವರ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಜೊತೆ ಇದ್ದಂಥ ಎಕ್ಸ್ಪೀರಿಯನ್ಸ್ಗಳನ್ನು ಸಾಕಷ್ಟು ಅವರು ಕೂಡ ಹಂಚ್ಕೊಂತಾರೆ.
ಆದರೆ ನಾವು ಹ್ಮ್ ಬೈ ಆ್ಯಂಡ್ ಲಾರ್ಜ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯುವಂಥದ್ದು ಸಾಕಷ್ಟು ಇರ್ತದೆ. ಅದರಿಂದ ನಾನು ಇವತ್ತು ರಾಜಕೀಯವನ್ನು ಈಗ ನನಗೆ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ಇನ್ನೂ ಕಲಿಯೋದು ಸಾಕಷ್ಟಿದೆ. ಅದರಿಂದ ನಾನು ಐ ಆಮ್ ಜಸ್ಟ್ ಬೀಯಿಂಗ್ ಎ ಗುಡ್ ಲಿಸ್ನರ್. ಹ್ಮ್ ಎಲ್ಲ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಆ ರೀತಿ ನಾವು ಕೂಡ ಹೆಜ್ಜೆನ ಇವತ್ತು ಹಾಕೊಂಡು ಹೋಗ್ತಾ ಇದ್ದೇವೆ. ಎಕ್ಸ್ಪರ್ಟೀಸ್ ಬರೋ ಅಂಥದ್ದು ವಿತ್ ಎಕ್ಸ್ಪೀರಿಯನ್ಸ್. ಸೊ ಅದರಿಂದ ಖಂಡಿತವಾಗಿಯೂ ತಾಳ್ಮೆಯಿಂದ ನಾವು ಕೂಡ ಈ ಒಂದು ಪ್ರೋಸೆಸ್ನಲ್ಲಿ ಸಾಕ್ತೇವೆ. ಯಾಕೆ ವಿಷಯ ನಾನು ಕೇಳಿದೆ ಅಂತಂದ್ರೆ